ಫ್ರೆಂಡ್ಸ್, ಇವತ್ತು ನಮ್ಮ ಮಗಳದು ಉರ್ದಟ್ಟಿ ಇದೆ. ಸೊ ಹಾಗಾಗಿ ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿದ್ದೀವಿ. ಬಾ ಬೇಬಿ, ನಾನೊಂದು ಫೋಟೋ ತಗೊಂಡು ನಾನು ಬೇಬಿ ಬೇಬಿ ಅಪ್ಪು. ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಸೊ ಇವತ್ತಿನ ದಿನ ನಮ್ಮ ಮಗಳದು ನಾರಿದಟ್ಟಿ ಕಾರ್ಯಕ್ರಮ ಇದೆ. ನಮ್ಮ ತವ್ರ ಮನೆ ಕಡೆಯಿಂದ ಮೊದಲನೇ ಹೆಣ್ಮಕ್ಳಿಗೆ ಮಾಡ್ತಾರೆ. ಸೊ ಹಾಗಾಗಿ ನಾವು ಅದಕ್ಕೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ಬಿಟ್ಟು ನೀರೆಲ್ಲ ಕಾಸಿ, ಸೊ ಬೇಗ ಎಲ್ಲ ಮನೆ ಮುಂದೆ ಕಸ ಎಲ್ಲ ಅಂದ್ಬಿಟ್ಟು ರಂಗೋಲಿ ಹಾಕಿ ರೆಡಿ ಮಾಡಿದ್ದೆ. ಆಲ್ರೆಡಿ ಬೇಳೆಯನ್ನು ಹಾಕಿದ್ವಿ ಹೋಳಿಗೆ ಮಾಡಬೇಕು ಅಂತ ಹೇಳಿ. ನಮ್ಮಮ್ಮನೇ ಅಡುಗೆ ಮಾಡಲಿಕ್ಕೆ ರೆಡಿ ಆದರು. ಸೊ ಇನ್ನು ಸಿಕ್ಕಾಪಟ್ಟೆ ಕತ್ಲಿತ್ತು. ಇನ್ನು 3 ಗಂಟೆ ಅಲ್ವಾ, ಇವು ಸಿಕ್ಕಾಪಟ್ಟೆ ಚಳಿ ಮಾತ್ರ. ಎಷ್ಟು ಅಂದರೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಇತ್ತು. ಆಲ್ರೆಡಿ ನೋಡಿ ಬೇಳೆ ಕುದೀತಾ ಇತ್ತು. ಅಮ್ಮ ಕೂಡ ಆಲ್ರೆಡಿ ಪಲ್ಯಕ್ಕೆ ಏನೇನು ಬೇಕು, ಸೊ ಬದನೆಕಾಯಿ ಪಲ್ಯ ಮಾಡುವ ಅಂತ ಹೇಳಿ ಅದಕ್ಕೆಲ್ಲ ಹೆಚ್ಕೊಳ್ತಾ ಇದ್ದರು. ಸೊ ಆಲ್ರೆಡಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಅದೇ ರೀತಿ ಕೋಸಂಬರಿಗೆ ಆಲ್ರೆಡಿ ಬೇಳೆ ನೆನೆ ಹಾಕಿದ್ವಿ. ಈ ರೀತಿಯಾಗಿ ಆಲ್ರೆಡಿ ಏನೇನು ನಮಗೆ ಬೇಕು ಅದೆಲ್ಲ ಮಾಡ್ತಾಯಿದ್ವಿ. ಇನ್ನೂ ಎಷ್ಟೊಂದು ಜನ ಇನ್ನೂ ಎಲ್ಲರೂ ಮಲಗಿದ್ದಾರೆ. ನಮ್ಮ ಚಿನ್ನಿ ಕೂಡ ಇನ್ನೂ ಮಲಗಿದ್ದಾಳೆ. ಸೊ ಇವಳದೇ ನಾರಿದಟ್ಟಿ ಕಾರ್ಯಕ್ರಮ. ಅಪ್ಪನೂ ಇನ್ನೂ ಮಲ್ಕೊಂಡಿದ್ದಾನೆ. ಸೊ ಇನ್ನೂ ತುಂಬ ಜನ ಮಲಗಿರೋದ್ರಿಂದ ಆಲ್ರೆಡಿ ಒಂದು ಸ್ವಲ್ಪ ಬೆಳಕು ಕರೆದಿತ್ತು. ಈಗ ಐ ಥಿಂಕ್ 7 o'clock ಆಗಿತ್ತು. ಪಲ್ಯ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರೇ ಇವಾಗ ಎದ್ದೇಳ್ತಾ ಇದ್ದಾರೆ. ನೋಡಿ, ಅಪ್ಪು ಎದ್ದು ಇದು ಮಾಡ್ತಾ ಇದ್ದಾನೆ. ಅಯ್ಯೋ. ಸೊ ಆಲ್ರೆಡಿ ಬೇಳೆ ಬೆಂದಿದ್ವು. ಇನ್ನೇನು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಬೇಕಾಗಿತ್ತು. ಎಲ್ಲ ಕೆಲಸಗಳನ್ನ ಒಬ್ಬೊಬ್ಬರಾಗೆ ಮಾಡ್ತಾಯಿದ್ರು. ಫಸ್ಟ್ ನಮ್ಮ ಆಂಟಿ ಎಣ್ಣೆ ತುಪ್ಪ ಹಾಕಿದ್ರು. ಆಮೇಲೆ ನಾನು ಅರಿಶಿಣ ಹಚ್ಚಿ ಎಣ್ಣೆ ತುಪ್ಪ ಹಾಕಿ ಅವಳಿಗೆ ಆರತಿ ಮಾಡುವಂತಹ ಒಂದು ಕಾರ್ಯಕ್ರಮ. ಇನ್ನೇನು ಸ್ಟಾರ್ಟ್ ಮಾಡಬೇಕಲ್ವ ಕಾರ್ಯಕ್ರಮನ. ಹಾಗಾಗಿ ಇದು ಮೊದಲನೆಯ ಹೆಜ್ಜೆ, ಕಾರ್ಯಕ್ರಮದ ಮೊದಲನೆಯ ಹೆಜ್ಜೆ. ಅವಳಿಗೆ ತಲೆಗೆ ಎಣ್ಣೆ ತುಪ್ಪವನ್ನು ಹಾಕಿ, ಅರಿಶಿಣ ಕುಂಕುಮ ಹಚ್ಚಿ ಎಣ್ಣೆ ತುಪ್ಪ ಹಾಕಿ ಆರತಿಯನ್ನು ಮಾಡುವಂತಹ ಒಂದು ಪದ್ಧತಿ. ಸೊ ನಾನು ಫಸ್ಟ್ ನೋಡ್ತಾ ಇರೋದು ಈ ರೀತಿಯಾಗಿ ನಮ್ಮ ಮಗಳದೇ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಪ್ಪ ಅಂತ ಹೇಳಿದರೆ ಆಲ್ರೆಡಿ ನನ್ನ ಮಗಳಿಗೆ ಅಲ್ಲಿ 3.5 ವರ್ಷ ಆಯಿತಾ ಅಂತ ಹೇಳಿ ಅನಿಸುತ್ತೆ. ಮಕ್ಕಳು ಬೆಳೆಯೋದು ಗೊತ್ತೇ ಆಗೋದಿಲ್ಲ ಅನಿಸುತ್ತೆ. ನಮ್ಮ ಕಣ್ಮುಂದೆನೇ ಇಷ್ಟು ಚಿಕ್ಕ ಮಕ್ಕಳು ಇಷ್ಟು ಬೇಗ ದೊಡ್ಡವರಾದರು ಅಂತ ಹೇಳಿ ಖುಷಿನ ಆಗುತ್ತೆ. ಈ ರೀತಿಯಾಗಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇನ್ನೇನು ಅವಳಿಗೆ ಆರತಿಯನ್ನು ಮಾಡುವಂತಹ ಒಂದು ಸಂದರ್ಭ. ಸೊ ಅವಳಿಗೂ ಒಂಥರ ಖುಷಿ, ಏನೋ ಮಾಡ್ತಾ ಇದ್ದಾರೆ. ಅವಳು ಅಂತಿರ್ತಾಳೆ ನನ್ನ ಬರ್ತಡೇ ಅಂತ ಹೇಳ್ಬಿಟ್ಟು. ಅವಳಿಗೆ ಈ ಥರ ಕಾರ್ಯಕ್ರಮಗಳು ಅಂದರೆ ತುಂಬಾ ಇಷ್ಟ. ಅವಳು ತುಂಬ ಕ್ಯೂರಿಯಸ್ ಆಗಿ ಕೂತ್ಕೊಂಡಿದ್ಲು, ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಖುಷಿ ಇತ್ತು ಅವಳಿಗೂ ಕೂಡ. ಏನೋ ನಮಗೂ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿತ್ತು. ಸೊ ಹೋಳಿಗೆ ಕೂಡ ರೆಡಿ ಆಗ್ತಾ ಇದ್ದಾವೆ. ಇವರು ನಮ್ಮ ಆಂಟಿ, ನಮ್ಮ ಅಮ್ಮರ ತಂಗಿ ಅಂತ ಹೇಳಿ, ಅವರು ಕೂಡ ನಮ್ಮ ಆಂಟಿ. ಅಮ್ಮ ಹೋಳಿಗೆ ತಟ್ತಾಯಿದ್ರು. ನಮ್ಮ ಅತ್ತೆಯವರವರು ಅವರು ಕೂಡ ಹೋಳಿಗೆನ ಅವರೇ ಬೇಯಿಸಿದ್ದು ಎಲ್ಲ. ತುಂಬಾ ಖುಷಿ ಈ ರೀತಿಯಾಗಿ ಎಲ್ಲ ಮನೆ ಮಂದಿಯೆಲ್ಲ ಸೇರಿಕೊಂಡು ನಾವು ಅಡುಗೆ ಎಲ್ಲ ಮಾಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಕಷ್ಟನೂ ಆಗುತ್ತೆ, ಅದ್ರ ಜೊತೆಗೆ ಖುಷಿನೂ ಕೂಡ ಆಗುತ್ತೆ. ಸೊ ನಮ್ಮ ಆಂಟಿ, ಜ್ಯೋತಿ ಆಂಟಿ ಅಂತ ಅವರು ಕೂಡ ಬರಬೇಕಾಗಿತ್ತು. ಸೊ ಕೆಲವೊಂದು ಕಾರಣಗಳಿಂದ ಅವರು ಕೂಡ ಬರಲಿಕ್ಕಾಗಲಿಲ್ಲ. ಇವರು ನಮ್ಮ ಆಂಟಿ ಮಕ್ಕಳು. ಸೊ ಇವರಿಬ್ಬರು ಟ್ವಿನ್ಸ್. ಇವರು ಚೇತನ, ಚಿರಂತ್ ಅಂತ ಹೇಳಿಬಿಟ್ಟು ಇವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಆಗ ನಮ್ಮ ಮಗಳು ಒಂದು ಸ್ವಲ್ಪ ಅಳ್ತಾ ಇದ್ದಾಳೆ. ಬೇಗ ಅವಳಿಗೂ ಕೂಡ ಈಗ ಸ್ನಾನ ಮಾಡಿಸಿ ಬೇಗ ಸೀರೆ ಉಡಿಸಿ ರೆಡಿ ಮಾಡಬೇಕು ಅವಳಿಗೆ. ನಾನು ಮತ್ತು ನಮ್ಮ ಆಂಟಿ, ನಮ್ಮ ಅಮ್ಮರ ತಂಗಿ ಇವರು. ಸೊ ಶಾರದಾ ಆಂಟಿ ಅಂತ ಹೇಳಿಬಿಟ್ಟು ನಾನು ಆಂಟಿ ಇಬ್ಬರು ಸೇರಿ ಅವಳಿಗೆ ನೀರು ಹಾಕಿದ್ವಿ. ಸೊ ಇನ್ನೇನು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಸೀರೆ ಕೊಟ್ಟು ಅವಳಿಗೆ ಸೀರೆ ಉಡಿಸಿದ್ರೆ ಇನ್ನೇನು ಸ್ವಲ್ಪ ಹೊತ್ತು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ.
ಸೊ ನಮ್ಮ ಮಗಳಿಗೆ ನಮ್ಮ ತವ್ರ ಮನೆ ಕಡೆಯಿಂದ ಅವ್ರ ಅಜ್ಜ ಅಜ್ಜಿ ಸೀರೆ ಕೊಡ್ತಾ ಇದ್ದಾರೆ. ಈ ಸೀರೆಯನ್ನೇ ಅವಳಿಗೆ ಈಗ ನಾರಿದಟ್ಟಿ ಕಾರ್ಯಕ್ರಮಕ್ಕೆ ಉಡಿಸೋದು. ಸೊ ಸೀರೆ ಎಲ್ಲ ಕೊಟ್ಬಿಟ್ಟು ಆರತಿ ಬೆಳಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆರತಿ ಬೆಳಗುವ ಮೂಲಕ ಅವಳಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅವಳಿಗಂತೂ ಅದು ಫುಲ್ ಸೀರಿಯಸ್ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಸೊ ಈ ರೀತಿಯಾಗಿ ಸಕ್ಕರೆ ಆರತಿಯನ್ನು ತಗೊಂಡು, ಹೂವು ತಗೊಂಡು, ಹಣ್ಣು ಹಂಪಲುಗಳನ್ನು ತಗೊಂಡು, ಈ ಥರ ಕೋಲುಗಳನ್ನು ತಗೊಂಡು ಎಲ್ಲ ನೈವೇದ್ಯ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಇಟ್ಬಿಟ್ಟು ಮುಂದೆ ಇನ್ನೇನು ಪೂಜೆ ಪ್ರಾರಂಭ ಆಗುತ್ತೆ. ಆಲ್ರೆಡಿ 90% ಕೆಲಸ ಮುಗಿದಿದೆ. ಇನ್ನೇನು 10% ಅವಳಿಗೆ ಸೀರೆ ಉಡಿಸಿ ಕೂರಿಸ್ಬಿಟ್ರೆ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನೋಡಿ, ಅವಳಿಗೆ ಸೀರೆ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಸೀರೆ ಉಟ್ಕೋಬೇಕು ಅಂದರೆ ತುಂಬಾ ಇಷ್ಟ. ಅವಳಿಗೆ ಸರಿ ಹೋಗಲ್ಲ ಅಂದರೆ ಒಂದು 4 ಸರಿ ಬಿಚ್ಚು ಉಡಿಸಿದ್ರು ಅವಳು ಪಾಪ ಬೇಜಾರು ಮಾಡ್ಕೊಳ್ದೇನೆ ಉಟ್ಕೊಂಡು. ನೋಡಿ, ಈ ರೀತಿಯಾಗಿ ಅವಳನ್ನ ರೆಡಿ ಮಾಡಿ ಕೂರಿಸಿದ್ದೀವಿ. ರೆಡಿಯೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ. ಸೊ ಫಸ್ಟ್ ಅವ್ರ ಮಾಮಂಗೆ ಖುಷಿ, ಚಂದುಗೆ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಫೋಟೋ ಎಲ್ಲ ತಗೊಳ್ತಾ ಇದ್ವಿ. ಇವಳು ಪಾಪ ಬೆಳಗ್ಗೆಯಿಂದ ಮಲಗಿರ್ಲಿಲ್ವಲ್ಲ, ಅವಳಿಗೆ ನಿದ್ದೆ ಅಂದರೆ ನಿದ್ದೆ, ತುಂಬಾ ನಿದ್ದೆ ಇತ್ತು. ಸೊ ಆದರೂ ಕೂಡ ಅವಳು ಅದೆಲ್ಲ ನೋಡ್ತಾ ಖುಷಿಯಾಗಿ ಸುಮ್ಮನೆ ಕೂತಿದ್ದಾಳೆ. ಅವಳು ಆಲ್ರೆಡಿ ಡಲ್, ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ. ಇನ್ನೇನು ಮಲ್ಕೊಬೇಕು ಅನ್ನೋ ಲೆವೆಲ್ಗೆ ಅವಳಿದ್ದಾಳೆ. ಪಪ್ಪ ಅಮ್ಮ ಇಬ್ಬರು ಸೇರಿ ಅವಳಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ಅವಳಿಗೆ ನೋಡಿ ಹಿಂಗೆ ಆಕಳಿಸ್ತಾಳೆ, ತುಂಬಾ ನಿದ್ದೆ ಅವಳಿಗೆ. ಸೊ ಈ ರೀತಿಯಾಗಿ ಎಲ್ಲ ಒಂದು ಮುಂದೆ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳಿಗೆ ಉಡಿಯನ್ನು ಕೊಡ್ತಾರೆ. ಈಗ ನಿಮ್ಮ ಕಡೆಯೂ ಈ ರೀತಿ ಮಾಡ್ತಾರಾ? ಯಾರ್ಯಾರು ನೋಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಈ ರೀತಿಯಾಗಿ ಅವಳದು ನಾರಿದಟ್ಟಿ ಕಾರ್ಯಕ್ರಮ ನಮಗಂತೂ ತುಂಬ ಒಂಥರ ಹಬ್ಬದ ವಾತಾವರಣ ಮನೆಯಲ್ಲೆಲ್ಲ ತುಂಬಿತ್ತು. ತುಂಬಾ ಖುಷಿ ಆಗ್ತಾಯಿತ್ತು. ಅವಳಿಗೇನೋ ಒಂಥರ, ನನಗಂತೂ ತುಂಬಾ ಖುಷಿ. ಅವಳಿಗೆ ಏನೋ ಒಂಥರ ಖುಷಿ, ಒಂಥರ ನಾಚಿಕೆ, ಏನೋ ಮಾಡ್ತಾಯಿದ್ದಾರೆ ಎಲ್ಲ ನನಗೆ ಅಂತ ಹೇಳಿ. ನೋಡಿ, ಅವಳ ಮುಖದಲ್ಲಿ ಒಂದು ತೆರನಾದ ಒಂದು ಮಂದಹಾಸ ಅಂತ ಹೇಳ್ಬೋದು. ಇದು ಏನೋ ಒಳಗೊಳಗೆ ತುಂಬಾ ಖುಷಿ ಆಗ್ತಾಯಿತ್ತು ಅವಳಿಗೆ. ನನಗೂ ಕೂಡ ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಹಬ್ಬದ ವಾತಾವರಣ ಅಂತಲೇ ಹೇಳಿ ಅನ್ನಿಸ್ತಾ ಇತ್ತು. ಸೊ ಇದು ಯಾವಾಗ ಬರುತ್ತೆ ಅಂತ ನಾನು ಕೂಡ ಇದು ನಾರಿದಟ್ಟಿ ಕಾರ್ಯಕ್ರಮ ವೇಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಸೊ ಇವನು ಅವ್ರ ದೊಡ್ಡ ಮಾಮ, ಅವಳನ್ನು ಮಾತಾಡಿಸ್ತಾ ಇದ್ದೀನಿ. ಅವಳು ನಿದ್ದೆ ಅಲ್ವಾ, ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ಸೊ ನಮ್ಮ ಪಪ್ಪ ಅವರು ಅವಳಿಗೆ ಇಯರಿಂಗ್ಸ್ ಕೊಟ್ಟರು, ಗೋಲ್ಡ್ ಇಯರಿಂಗ್ಸ್. ನಾನೇ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ತೋರಿಸ್ತೀನಿ. ಸೀರೆ ಮತ್ತು ಇಯರಿಂಗ್ಸ್ ಕೊಟ್ಟರು. ತುಂಬಾ ಕಾರ್ಯಕ್ರಮ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಈ ಇಯರಿಂಗ್ಸನ್ನೇ ಅವಳಿಗೆ ಈ ಕಾರ್ಯಕ್ರಮಕ್ಕೆ ಅವಳಿಗೆ ಉಡುಗೊರೆಯಾಗಿ ನಮ್ಮ ತವ್ರ ಮನೆ ಕಡೆಯಿಂದ ಬಂದಿದ್ದು. ಅವಳಿಗೆ ಆಲ್ರೆಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ತುಂಬಾ ನಿದ್ದೆ ಬರ್ತಾಯಿತ್ತು. ಆದರೂ ಕೂಡ ನಾವು ಕೂತ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ವಿ. ಸೊ ಅವ್ರ ಮಾಮಂದರು ಅವಳಿಗೆ ಸಕ್ಕರೆ ಆರತಿಯನ್ನು ಮತ್ತು ಕೊಡ್ತಾ ಇದ್ದಾರೆ. ಈ ಥರ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಮಾಡಿದಾಗ ಅವ್ರಿಗೂ ಕೂಡ ಏನೋ ಒಂಥರ ಉಲ್ಲಾಸ ಇರುತ್ತೆ, ಉತ್ಸಾಹ ಇರುತ್ತೆ. ಸೊ ಈ ರೀತಿಯಾಗಿ ನಮಗೂ ಕೂಡ ಅದೇ ರೀತಿಯಾಗಿ ಆಗಿತ್ತು.
ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮಗಳದು ಉರ್ದಟ್ಟಿ ಇದೆ. ಸೊ ಹಾಗಾಗಿ ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿದ್ದೀವಿ. ನೋಡಿ, ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಇವರು ನಮ್ಮ ಮನೆ ಹತ್ರ ಇದ್ದಾರೆ. ಏನಂತ ಹೆಸರು? ಶಾಹಿಲ್ ಅಂತ. ಇವರು ನಮ್ಮ ಆಂಟಿ ಅವರು. ಸೊ ಅವರು ಕೂಡ ನಮ್ಮ ಆಂಟಿ. ಬರೋ ಮೊಬೈಲ್ ಸೊ ನಮ್ಮ ಮಗಳೇನು ಇದ್ದೇ ಇರೋದ್ರಿಂದ ಕಾರಣ ಅವಳಂತೂ ಇನ್ನೇನು ನಾನು ಕುರ್ಚಿ ಮೇಲೆ ಕೂರಲ್ಲ ಅಂದ್ಬಿಟ್ಲು. ಅವ್ರ ದೊಡ್ಡ ಮಾಮನ ಹತ್ರ ಹೋಗಿ ಮಲಗ್ತಾ ಇದ್ದಾಳೆ. ಯಾರ ಹತ್ರನೂ ಬರ್ತಾ ಇಲ್ಲ. ಒಂದು ಸ್ವಲ್ಪ ಕೂತ್ಕೊಳ್ಳಿ ಬಾರಮ್ಮ ಅಂತ ಹೇಳಿದರು. ಯಾರ ಹತ್ರನೂ ಅವಳು ಸ್ವಲ್ಪನೂ ಬರ್ತಾನೆ ಇರಲಿಲ್ಲ. ಸೊ ನಾವು ಹೇಗೋ ಮಾಡಿಬಿಟ್ಟು ಫೈನಲಿ ಅವಳನ್ನ ಎತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳುವ ಅಂತ ಹೇಳಿಬಿಟ್ಟು. ಸೊ ಇವರು ನಮ್ಮ ಅಕ್ಕ ಮತ್ತು ಮಾಮ, ಇವರು ಕೊಟ್ಟೂರಲ್ಲಿ ಇರ್ತಾರೆ. ಸೊ ಇವರು ಕೂಡ ಮನೆಗೆ ನಮ್ಮ ಗೃಹ ಪ್ರವೇಶಕ್ಕೆ ಬಂದೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ನಾರಿದಟ್ಟಿ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದರು. ತುಂಬಾ ಖುಷಿ ಆಯಿತು ಬಂದಿದ್ದು. ಸೊ ಅವರು ಕೂಡ ನಮಗೆ ಚಿನ್ನಿ ಒಳಗೆ ತುಂಬ ಇದು ಇತ್ತಲ್ವ. ಸೊ ಹಾಗಾಗಿ ನಾನೇ ಎತ್ಕೊಂಡು ಕೂತ್ಕೊಂಡು ಇನ್ನೇನು ಕೂರೋಕ್ಕಾಗಲ್ಲ ಅಂತ ಹೇಳಿ ಸೊ ಅವರು ಅರ್ಶಿನ ಕುಂಕುಮ ಹಚ್ಚಿ ಆರತಿ ಮಾಡ್ತಾಯಿದ್ರು. ಇವರು ನಮ್ಮ ಆಂಟಿ ಮತ್ತು ಅಂಕಲ್, ನಮ್ಮ ಅಮ್ಮರ ತಂಗಿ ಮತ್ತು ಅವ್ರ ಹಸ್ಬೆಂಡ್. ಇವರು ಕೂಡ ಹರಪನಹಳ್ಳಿಯಲ್ಲೇ ಇರ್ತಾರೆ. ಸೊ ಇವಳನ್ನು ತುಂಬಾ ಎತ್ತಿ ಆಡಿಸಿದ್ದಾರೆ ನಮ್ಮ ಆಂಟಿ. ಸೊ ಇದೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮದವ್ರ ಮನೆ ಕಡೆಯಿಂದ ಫ್ಯಾಮಿಲಿ. ಬಟ್ ಒಂದು ಮಿಸ್ ಏನಪ್ಪ ಅಂತ ಹೇಳಿದರೆ, ನಮ್ಮ ತಂಗಿ ಬಂದಿಲ್ಲ. ಅವಳು ಅವ್ರ ಹಸ್ಬೆಂಡ್ ಬಂದಿಲ್ಲ. ಸೊ ಏನೋ ಬೇಜಾರು ಅನಿಸುತ್ತೆ. ಎಲ್ಲರೂ ಜೊತೆಗಿದ್ರೆ ಏನೋ ಒಂಥರ ಖುಷಿ. ಬಟ್ ಅವಳು ಬಂದಿಲ್ಲ, ಅವ್ರ ಹಸ್ಬೆಂಡ್ ಬಂದಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಬೇಜಾರಾಗಿದೆ ತುಂಬಾ. ನೆಕ್ಸ್ಟ್ ಟೈಮ್ ಐ ಹೋಪ್ ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತ. ಸೊ ಇವರು ನಮ್ಮ ಆಂಟಿ ಮತ್ತು ಅಂಕಲ್, ಇವರು ದಾವಣಗೆರೆಯಲ್ಲಿ ಇರ್ತಾರೆ. ಮಾಮ ಮತ್ತು ಆಂಟಿ ಆಗಬೇಕು. ಸೊ ಅವರು ಕೂಡ ಬಂದಿದ್ದರು. ತುಂಬಾ ಖುಷಿ ಆಗಿತ್ತು. ದಾವಣಗೆರೆಯಲ್ಲಿ ಇರ್ತಾರೆ ಇವರು ಕೂಡ. ಇವರು ಕಲಾವತಿ ಆಂಟಿ ಮತ್ತು ಮೌನೇಶ್ ಅಂಕಲ್ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಕಡೆಯವರು. ಸೊ ಇವರು ಕೂಡ ತುಂಬಾ ಹಚ್ಕೊಂಡಿದ್ದಾರೆ. ಸೊ ಇವರು ಕೂಡ ನಮ್ಮ ಫಂಕ್ಷನಿಗೆ ಬಂದಿದ್ದು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಎಲ್ಲ ಫಂಕ್ಷನ್, ನಮ್ಮನೆ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಇವರು ಕೂಡ ಯಾವಾಗಲೂ ಇರ್ತಾರೆ.
ಇವರು ಕೂಡ ನಮ್ಮ ಮನೇಲಿ ಒಬ್ಬರು ಅಂತಲೇ ನಾವು ಹೇಳ್ಬೋದು. ಅವಳಿಗೆ ತುಂಬಾ ನಿದ್ದೆ ಬಂದಿತ್ತು, ನನ್ನ ಜೊತೆ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅವ್ರ ದೊಡ್ಡ ಮಾಮನ ಜೊತೆಗೇ ಅವಳು ಕೂತ್ಲು. ಅವಳಿಗೆ ಹಸು ಬೇರೆ ಆಗ್ಬಿಟ್ಟಿತ್ತು, ಹಾಲು ಕೊಡು ಅಂತ ಹೇಳಿ. ಸೊ ಅವಳು ಹಾಲು ಕುಡ್ಕೊಳ್ತಾನೆ ಇವರು ನಮ್ಮ ಮಾಮ ಮತ್ತು ನಮ್ಮ ಅಮ್ಮರ ತಮ್ಮ, ಇವರು ಮಾಮ ಮತ್ತು ಅಕ್ಕ ಹರಪನಹಳ್ಳಿಯಲ್ಲಿರ್ತಾರೆ ಇವರು ಕೂಡ. ಸೊ ಹಾಲು ಕುಡಿಸ್ತಾನೆ ಅವಳಿಗೆ ಆರತಿಯನ್ನು ಮಾಡಿದರು. ಸೊ ಇದೊಂಥರ ಫನ್ನಿ ಅಂತ ಹೇಳಿ ಅನಿಸ್ತು. ಸೊ ಯಾಕಪ್ಪ ಅಂತ ಹೇಳಿದರೆ ಚಿಕ್ಕ ಮಕ್ಕಳು, ನಾವು ದೊಡ್ಡವ್ರು ಹೇಗೋ ತಡ್ಕೊತೀವಿ, ಬಟ್ ಚಿಕ್ಕ ಮಕ್ಕಳು ತುಂಬ ಹೊತ್ತು ಅವರು ಕುತ್ಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ಹೇಗೋ ಮಾಡಿ ಕೂರಿಸಿದ್ವಿ. ಅವ್ನು ಪ್ರೀತಮ್ ಅಂತ ಹೇಳಿ ನಮ್ಮ ಶಾರದಾ ಆಂಟಿ ಮಗ. ತುಂಬಾ ಚೆನ್ನಾಗಿತ್ತು ಮಾತ್ರ ಕಾರ್ಯಕ್ರಮ. ಎಲ್ಲರೂ ಬಂದಿದ್ದು ಖುಷಿ ಆಯಿತು. ಕೆಲವೊಬ್ಬರು ಮಿಸ್ ಕೂಡ ಆಗಿದ್ದಾರೆ, ಕೆಲವೊಬ್ಬರನ್ನ ಕರೆದಿರೋರು. ಸೊ ಕೆಲವೊಂದು ಕಾರಣಗಳಿಂದ ಅವರು ಕೂಡ ಬಂದಿರಲಿಲ್ಲ. ಸೊ ಐ ಹೋಪ್ ನೆಕ್ಸ್ಟ್ ಟೈಮ್ ಅವರು ಕೂಡ ಬರ್ತಾರೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಇದು ಕೂಡ ನಮ್ಮ ಒಂದು ಫ್ಯಾಮಿಲಿ. ಸೊ ಎಲ್ಲ ಕಾರ್ಯಕ್ರಮ ಮುಗೀತು. ಈಗ ಐ ಥಿಂಕ್ ಅಲ್ಲೇ ಒಂದು ಗಂಟೆ ಆಗಿತ್ತು. ಹಾಗಾಗಿ ಊಟವನ್ನು ಪ್ರಾರಂಭ ಮಾಡಿದ್ವಿ. ಊಟಕ್ಕೆ ಹೋಳಿಗೆ, ಅನ್ನ, ಸಾರು, ಕೋಸಂಬರಿ, ಪಲ್ಯ, ಹಪ್ಪಳ, ಮಜ್ಜಿಗೆ ಮೆಣಸಿನ್ಕಾಯಿ, ಉಪ್ಪಿನಕಾಯಿ. ಸೊ ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮಕ್ಕೆ ಊಟವನ್ನು ಮಾಡಿಸಿದ್ವಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಸೊ ನಮ್ಮ ಅತ್ತೆಯವರು ಅಪ್ಪನ ಎತ್ಕೊಂಡು ಊಟ ಮಾಡಿಸ್ಕೊತಾ ಇದ್ದಾರೆ. ಅವನಿಗೆ ಅವ್ರ ಅಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಪ್ರತಿಯೊಬ್ಬರು ಆಲ್ರೆಡಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಸಾಕಾಗ್ಬಿಟ್ಟಿದೆ ಎಲ್ಲರಿಗೂ ಕೂಡ. ಆಲ್ರೆಡಿ ನಮ್ಮ ಚಿನ್ನಿ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಐ ಹೋಪ್ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಇನ್ನೂ ಒಳ್ಳೆ ರೀತಿಯ ವಿಡಿಯೋಗಳನ್ನು ನಾನು ಹಂಚ್ಕೊಳ್ತೀನಿ ನನ್ನ ಒಂದು ಚಾನಲ್ನಲ್ಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಯಾರ್ಯಾರು ನೋಡಿದ್ದರೋ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅಂತ